ದಿನದ ದೊಡ್ಡ ಸುದ್ದಿಗಳನ್ನು ವಿವರವಾಗಿ ಕೊಡುವ ವಿಶೇಷ ಕಾರ್ಯಕ್ರಮ ಹಾಟ್ ನ್ಯೂಸ್ಗೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ಇವತ್ತಿನಿಂದ ಚುನಾವಣೆಗಳು ಮುಗಿಯೋ ತನಕ ಹಾಟ್ ನ್ಯೂಸ್ ಕೇವಲ ಅರ್ಧ ಗಂಟೆ ಮಾತ್ರ ಇರುತ್ತೆ. ಪ್ರತಿದಿನ ಸಂಜೆ 7 ಗಂಟೆಯಿಂದ 7 ಗಂಟೆ 30 ನಿಮಿಷದ ತನಕ. ಹಾಗಾದರೆ ಇವತ್ತಿನ ಹಾಟ್ ನ್ಯೂಸ್ನಲ್ಲಿ ಏನೇನಿದೆ? ಮಂಡ್ಯದಲ್ಲಿ ಬಿಜೆಪಿಯಲ್ಲಿ ಭಿನ್ನಮತ ಭುಗಿಲೆದ್ದಿರುವಂಥದ್ದು ಟಿಕೆಟ್ ಸಂಬಂಧಿ ಬೆಳವಣಿಗೆ ಇದು. ಬೆಂಗಳೂರಿನಲ್ಲಿ ಕಳೆದ ರಾತ್ರಿ ಒಂದು ಶೂಟೌಟ್ ನಡೆದಿದೆ. ಸೆಕ್ಯೂರಿಟಿ ಗಾರ್ಡ್ ಒಬ್ಬ ಮೃತಪಟ್ಟಿದ್ದಾನೆ ಮತ್ತು ಜನ ಬೆಚ್ಚಿ ಬೀಳುವ ಹಾಗೆ ಮನೆ ಎದುರುಗಡೆ ಒಬ್ಬ ವ್ಯಕ್ತಿಯನ್ನು ಮಚ್ಚು ಲಾಂಗುಗಳಿಂದ ಹಲ್ಲೆ ಮಾಡಿ ದರೋಡೆ ಮಾಡಲಾಗಿರುವಂಥದ್ದು. ಇನ್ನು ನೆನ್ನೆ ಇಡೀ ದಿನ ನೀವು ಒಂದು ಸುದ್ದಿಯನ್ನು ನೋಡಿದ್ರಿ. BMTC ಬಸ್ ಡ್ರೈವರ್ ಒಬ್ಬ ಅಮಾಯಕ ಉತ್ತರ ಭಾರತದ ಯುವತಿಯ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದಂಥ ಪ್ರಕರಣ. ಅದರ ಬಗ್ಗೆ 2 ಪ್ರತ್ಯೇಕ ವರದಿಗಳನ್ನು ತೆಗೆದುಕೊಂಡು ಬಂದಿದ್ದೀವಿ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ರೈಸ್ ಪುಲ್ಲಿಂಗ್ ಅನ್ನೋ ವಂಚಕ ದಂಧೆಯಲ್ಲಿ ವಶಪಡಿಸಿಕೊಳ್ಳಲಾದಂಥ ಹಣವನ್ನು ಪೊಲೀಸರು ತಿಂದು ಹಾಕಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಒಂದು ವರದಿ ಇದೆ. ಆದರೆ ಈ ವರದಿಗಳನ್ನು ನೋಡೋದಕ್ಕಿಂತ ಮುಂಚೆ ಈಗಷ್ಟೇ ಬಂದಿರುವಂಥ ಒಂದು ಬ್ರೇಕಿಂಗ್ ನ್ಯೂಸ್. ಎಸ್, ಅಡ್ವೊಕೇಟ್ ಜನರಲ್ ರವಿ ವರ್ಮ ಕುಮಾರ್ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆಗೆ ಕಾರಣಗಳನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಸರ್ಕಾರದಿಂದ ಸಮರ್ಥ ವಕೀಲರನ್ನ ಕಾವೇರಿ ನದಿ ನೀರು ಹಂಚಿಕೆ ಪ್ರಕರಣಕ್ಕೆ ಕರ್ನಾಟಕದಿಂದ ಸಮರ್ಥ ವಕೀಲರನ್ನ ನೇಮಿಸಲಿಲ್ಲ ಅನ್ನುವಂತಹ ಕಾರಣಕ್ಕೆ ಅಡ್ವೊಕೇಟ್ ಜನರಲ್ ರವಿ ವರ್ಮ ಕುಮಾರ್ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಈಗಷ್ಟೇ ಬಂದಿರುವಂತಹ ಮಾಹಿತಿ. ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಈಶ್ವರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಈಶ್ವರ್, ಸರ್ಕಾರದಿಂದ ಕಾವೇರಿ ನದಿ ನೀರು ಹಂಚಿಕೆ ಪ್ರಕರಣದ ವಾದ ಮಾಡೋದಕ್ಕೆ ಸಮರ್ಥ ವಕೀಲರನ್ನ ಕೊಡಲಿಲ್ಲ, ಆ ಕಾರಣಕ್ಕಾಗಿ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅನ್ನೋದು ಸ್ವತಃ ರವಿ ವರ್ಮ ಕುಮಾರ್ ರಾಜೀನಾಮೆಯಲ್ಲಿ ಹೇಳಿರುವಂತಹ ವಿಷಯ ಅಥವಾ ಹೊರಗಡೆ ಗೊತ್ತಾಗಿರೋದಾ? ಅಜಿತ್, ಸ್ಪಷ್ಟವಾಗಿ ರವಿ ವರ್ಮ ಕುಮಾರ್ ಅವರು ಇವತ್ತು ಬೆಳಗ್ಗೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ತಮ್ಮ ಅಡ್ವೊಕೇಟ್ ಜನರಲ್ ಪೋಸ್ಟ್ಗೆ. ಅಂದ್ರೆ ನಿಜಕ್ಕೂ ಕೂಡ ಇದರ ಹಿಂದೆ, ಅಂದ್ರೆ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗಲೇ ರವಿ ವರ್ಮ ಕುಮಾರ್ ಅವರು ಏನು ಹಿರಿಯ ವಕೀಲರು ಏನು ಒಂದು ವಾದವನ್ನ ಮಾಡಿದ್ರು, ಅವರ ಏನು ವಾದ ಮಾಡದಂತ ವಕೀಲರ ವಿರುದ್ಧ ಒಂದು ವಾಗ್ದಾಳಿಯನ್ನ ಅಲ್ಲಲ್ಲಿ ಮಾಡಿದ್ರು. ಅಂದ್ರೆ ಸಮರ್ಥವಾಗಿ ವಾದವನ್ನ ಮಾಡಿಲ್ಲ ಅಂತೇಳಿ ಅದೇ ವಕೀಲರನ್ನ ಸಿದ್ದರಾಮಯ್ಯನವರು ಕೂಡ ಮುಂದುವರಿಸಿರೋದು ಕೂಡ ಇಲ್ಲ ಒಂದ್ ಕಡೆ ರವಿ ವರ್ಮ ಕುಮಾರ್ ಅವರಿಗೆ ಒಂದು ನೋವನ್ನ ಉಂಟು ಮಾಡಿದೆ. ಸೊ ಅದರಲ್ಲೂ ಪ್ರಮುಖವಾಗಿ ರವಿ ವರ್ಮ ಕುಮಾರ್ ಅವರು ಸಿದ್ದರಾಮಯ್ಯನವರಿಗೆ ತುಂಬಾ ಆಪ್ತರಾಗಿದ್ದಂತವರು. ರವಿ ವರ್ಮ ಕುಮಾರ್ ಅವರನ್ನ ಸಿದ್ದರಾಮಯ್ಯನವರು ನೇಮಕ ಮಾಡಿದಾಗ ಒಳ್ಳೆ ಸೂಕ್ತ ವ್ಯಕ್ತಿ, ಸಮರ್ಥ ವ್ಯಕ್ತಿಯನ್ನ ಸಿದ್ದರಾಮಯ್ಯನವರು ಆಯ್ಕೆ ಮಾಡಿದ್ದಾರೆ. ಜೊತೆಗೆ ಗೆಳೆತನವೂ ಕೂಡ ಇದ್ದರಿಂದ ಸಿದ್ದರಾಮಯ್ಯನವರ ಆಯ್ಕೆ ಸೂಕ್ತವಾಗಿದೆ ಅಂತ ಎಲ್ಲರೂ ಕೂಡ ಹೇಳಲಾಗಿತ್ತು. ಆದ್ರೆ ಈಗ ಏಕಾಏಕಿ ಸಿದ್ದರಾಮಯ್ಯನವರು ಯಾವ ಕಾರಣಕ್ಕೆ ರವಿ ವರ್ಮ ಕುಮಾರ್ ಅವರ ಮಾತನ್ನ ಕೇಳಿಲ್ಲ, ಅಥವಾ ರವಿ ವರ್ಮ ಕುಮಾರ್ ಅವರು ಏನು ಕಾವೇರಿ ನದಿ ನೀರಿನ ಹಂಚಿಕೆ ವಿಚಾರದಲ್ಲಿ ತಮಿಳುನಾಡಿನಷ್ಟು ಸಮರ್ಥವಾಗಿ ನಮ್ಮವರು ಮಾತನಾಡ್ತಿಲ್ಲ. ತಮಿಳುನಾಡಿನ ಒಂದು ವಕೀಲರು ಒಂದು ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಸಮರ್ಥವಾದ ನ್ಯಾಯವನ್ನು ಸಲ್ಲಿಸ್ತಾರೆ, ಸಮರ್ಥವಾದ ವಾದವನ್ನ ಮಂಡಿಸ್ತಾರೆ. ಆದ್ರೆ ನಮ್ಮವರು ಬರೀ ದೊಡ್ಡ ಮಟ್ಟದ ಹಣವನ್ನ ಪೋಲು ಮಾಡ್ತಾ ಇದ್ದಾರೆ ಅನ್ನುವ ಆರೋಪವನ್ನ ಸ್ವತಃ ರವಿ ವರ್ಮ ಕುಮಾರ್ ಈ ಹಿಂದೆ ಆಡಿದ್ರು. ಅದಕ್ಕೆ ಪೂರಕವಾಗಿ ರವಿ ವರ್ಮ ಕುಮಾರ್ ರಾಜ್ಯದವರೇ ಆದಂತ ಅನೇಕ ವಕೀಲರು ಸಮರ್ಥರಿದ್ದಾರೆ, ಅವರನ್ನ ನೇಮಕ ಮಾಡಿ ಅನ್ನುವ ಸೂಚನೆಯನ್ನು ಕೂಡ ಇಲ್ಲ ಒಂದು ಕಡೆ ರವಿ ವರ್ಮ ಕುಮಾರ್ ಅವರು ಅಂದ್ರೆ ಮುಖ್ಯಮಂತ್ರಿಗಳಿಗೆ, ರಾಜ್ಯ ಸರ್ಕಾರಕ್ಕೆ ಹೇಳಿದ್ದಾರೆ. ಒಟ್ಟಾರೆ ಅವರ ಏನು ಸಮರ್ಥವಾದ ಒಂದು ವಕೀಲರನ್ನ ನೇಮಕ ಮಾಡುವ ಪ್ರಕ್ರಿಯೆಯಲ್ಲಿ ಸಿದ್ದರಾಮಯ್ಯನವರು ಮತ್ತು ಸರ್ಕಾರ ಒಂದು ರೀತಿಯಲ್ಲಿ ವಿಳಂಬ ಧೋರಣೆ ಮತ್ತು ಒಂದು ರೀತಿಯಲ್ಲಿ ಅಸಡ್ಡೆ ಧೋರಣೆಯನ್ನು ತಳ್ಳಿರೋದ್ರಿಂದ ಅಸಮಾಧಾನಗೊಂಡಂತ ರವಿ ವರ್ಮ ಕುಮಾರ್ ಅವರು ತಮ್ಮ ಸ್ಥಾನಕ್ಕೆ ಬೆಳಗ್ಗೆ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಅಧಿಕೃತವಾಗಿ ಅವರನ್ನ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ಆದ್ರೆ ಅವರ ಫೋನ್ ಕೂಡ ಸರ್ಕಾರದಿಂದ ಸಮರ್ಥ ವಕೀಲರ ನೇಮಕ ಮಾಡದೇ ಇರೋದಕ್ಕೆ ಇವರ ರಾಜೀನಾಮೆ ಕೊಟ್ಟಿದ್ದು ನಿಜ. ಆದ್ರೆ ಸರ್ಕಾರ ಬಹುಶಃ ಬಹಳ ಗಂಭೀರವಾಗಿ ಇದನ್ನ ತೆಗೆದುಕೊಂಡು ಉತ್ತರ ಕೊಡಬೇಕಾಗುತ್ತಲ್ವಾ? 100% ಈ ಹಿಂದೆ ಸಿದ್ದರಾಮಯ್ಯನವರೇ ಸ್ವತಃ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಅಜಿತ್ ಗಮನಿಸಬೇಕು, ಪದೇ ಪದೇ ನಮ್ಮ ರಾಜ್ಯದ ವಕೀಲರು ಸಮರ್ಥವಾಗಿ ವಾದವನ್ನ ಮಂಡಿಸ್ತಿಲ್ಲ. ಇದೇ ಪಾಲಿ ನಾರಿಮನ್ ಇರಬಹುದು ಅಥವಾ ಅನೇಕರ ವಿರುದ್ಧ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವರೇ ಪರೋಕ್ಷವಾಗಿ ವಾಗ್ದಾಳಿಯನ್ನ ಮಾಡಿದ್ರು, ನೇರವಾಗಿ ವಾಗ್ದಾಳಿಯನ್ನ ಮಾಡಿದ್ರು. ಸ್ವತಃ ರಾಜ್ಯದ ಹಣಕಾಸನ್ನ ವ್ಯಯ ಮಾಡ್ತಿದ್ದಾರೆ ನಮ್ಮ ವಕೀಲರು, ಆದ್ರೆ ಸಮರ್ಥವಾದ ವಾದ ಮಂಡನೆಯನ್ನ ಸುಪ್ರೀಂ ಕೋರ್ಟ್ ವಿಚಾರದಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಮಂಡಿಸ್ತಾ ಇಲ್ಲ ಅನ್ನುವ ವಾದವನ್ನ ಸಿದ್ದರಾಮಯ್ಯನವರೇ ಮಾಡಿದ್ರು. ಆದ್ರೆ ಈಗ ಸಿದ್ದರಾಮಯ್ಯನವರೇ ಅಧಿಕಾರಕ್ಕೆ ಬಂದಿದ್ದಾರೆ, ವಿರೋಧ ಪಕ್ಷದ ನಾಯಕರಾಗಿದ್ದಂತ ಆಡಿದ ಮಾತನ್ನ
ಇವತ್ತು ಅವರೇ ಎಲ್ಲೋ ಒಂದು ಕಡೆ ಮರೆತಿದ್ದಾರಾ ಅನ್ನೋ ಒಂದು ಮಾತು ಕೂಡ ಹೊರ ಬರ್ತಾ ಇದೆ. ಹಾಗಾಗಿ ಎಲ್ಲೋ ರವಿವರ್ಮ ಕುಮಾರ್ ಸಮರ್ಥವಾದ ಅಡ್ವೊಕೇಟ್ ಜನರಲ್ ಆಯ್ಕೆ ಮಾಡಿದ್ದಾರೆ ಅನ್ನುವ ಒಂದು ಕೂಗು ಕೂಡ ಕೇಳಿ ಬಂದಿತ್ತು. ಆದ್ರೆ ಅವರಿಗೆ ಸರಿಯಾದ ಅಧಿಕಾರವನ್ನ ಕೊಟ್ಟಿದ್ದಾರಾ, ಅವರದೇ ಆದ ಒಂದು ವಕೀಲರನ್ನು ನೇಮಕ ಮಾಡಿಕೊಳ್ಳುವುದಕ್ಕೆ ಅವರಿಗೆ ಸಮರ್ಥವಾದ ಅವಕಾಶವನ್ನ ಕೊಟ್ಟಿದ್ದಾರಾ ಅನ್ನೋ ಒಂದು ವಿಚಾರಕ್ಕೆ ಬಂದಲ್ಲಿ ರವಿವರ್ಮ ಕುಮಾರ್ ಅವರಿಗೆ ಸೂಕ್ತವಾದ ಫ್ರೀ ಹ್ಯಾಂಡ್ ಕೊಟ್ಟಿಲ್ಲ ಅನ್ನುವ ಕಾರಣಕ್ಕೆ ಈಗ ರವಿವರ್ಮ ಕುಮಾರ್ ಅವರು ಈಗ ಏನು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಕಾವೇರಿ ನದಿ ಹಂಚಿಕೆ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ರಾಜ್ಯ ಒಂದು ರೀತಿಯಲ್ಲಿ ಹಿನ್ನಡೆಯನ್ನ ಸಾಧಿಸೋ ಹಾಗಿಲ್ಲ. ಸಮರ್ಥರಾದ ವಕೀಲರನ್ನ ಹಾಕ್ಲೇಬೇಕಾಗುತ್ತೆ. ಅದನ್ನ ಪೂರ್ಣ ಜವಾಬ್ದಾರಿ ಅಡ್ವೊಕೇಟ್ ಜನರಲ್ ಅವರಿಗೆ ಬಿಟ್ಟಿದ್ರೆ ಬಹುತೇಕವಾಗಿ ಅಡ್ವೊಕೇಟ್ ಜನರಲ್ ರವಿವರ್ಮ ಕುಮಾರ್ ಅವರು ಸೂಕ್ತವಾದ ವಕೀಲರನ್ನ ನೇಮಕ ಮಾಡ್ತಾ ಇದ್ರ ಅನ್ನುವ ಒಂದು ಇದು ಕೂಡ ಆಶಯನೂ ಕೂಡ ಇಟ್ಕೋಬಹುದು. ಈ ವಿಷಯದಲ್ಲಿ ಈಶ್ವರ್, ಧನ್ಯವಾದ ನಿಮ್ಮ ಎಲ್ಲ ಮಾಹಿತಿಗಾಗಿ. ಇನ್ನು ಮಂಡ್ಯದಿಂದ ಬಂದಿರುವಂತಹ ಈ ಸುದ್ದಿ ಕೂಡ ಈಗಷ್ಟೇ ಬಂದಿರುವಂಥದ್ದು. ಮಂಡ್ಯದಲ್ಲಿ ಮೂಲ ಬಿಜೆಪಿ ಕಾರ್ಯಕರ್ತರು ಅಲ್ಲಿನ ಮುಖಂಡರ ವಿರುದ್ಧ ಗರಂ ಆಗಿದ್ದಾರೆ. ಸಭೆಯೊಂದರಲ್ಲಿ ಮಾತಿಗೆ ಮಾತು ಬೆಳೆದಂತಹ ಸನ್ನಿವೇಶ ಕೂಡ ಸೃಷ್ಟಿಯಾಗಿರುವಂಥದ್ದು. ಮಂಡ್ಯ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶಿವಲಿಂಗಯ್ಯಗೆ ಬೆಂಬಲ ಕುರಿತು ಕರೆಯಲಾಗಿದ್ದಂತಹ ಮೂಲ ಕಾರ್ಯಕರ್ತರ ಸಭೆಯಲ್ಲಿ ನಿಷ್ಠಾವಂತ ಕಾರ್ಯಕರ್ತರು ಮುಖಂಡರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಮಂಡ್ಯದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸಭೆಯಲ್ಲಿ ಮುಖಂಡರು ಪಕ್ಷ ಘೋಷಣೆ ಮಾಡಿರುವಂತಹ ಅಭ್ಯರ್ಥಿ ಪರ ಕೆಲಸ ಮಾಡೋ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದಂತೆ ಕಾರ್ಯಕರ್ತರು ಆಕ್ರೋಶಗೊಂಡರು. ಅಲ್ಲದೆ ಗದ್ದಲ ಆರಂಭಿಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸಭೆಯಿಂದ ಹೊರ ನಡೆದು ತಮ್ಮ ಸಿಟ್ಟನ್ನು ತೋಡ್ಕೊಂಡ್ರು. ಒಂದು ವೇಳೆ ಅಭ್ಯರ್ಥಿ ಪರ ಕೆಲಸ ಮಾಡಬೇಕಾದ್ರೆ ಅಭ್ಯರ್ಥಿ ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿ ಬಿಜೆಪಿಯಲ್ಲೇ ಉಳಿದ್ರೆ ಮಾತ್ರ ಅವರ ಪರವಾಗಿ ಕೆಲಸ ಮಾಡೋದಾಗಿ ಘೋಷಣೆ ಕೂಗಿದ್ರು. ಇದರಿಂದ ವೀಕ್ಷಕರಾಗಿ ಆಗಮಿಸಿದ್ದಂಥ ಮೈಸೂರು ಮೂಡ ಅಧ್ಯಕ್ಷ ನಾಗೇಂದ್ರ ಸೇರಿದಂತೆ ಜಿಲ್ಲೆಯ ಮುಖಂಡರು ಗಲಿಬಿಲಿಗೊಳಗಾದರು. ಅವರ ಉತ್ತರಕ್ಕೆ ಸಮಾಧಾನಗೊಳ್ಳದ ಕಾರ್ಯಕರ್ತರು ಸಭೆಯಿಂದ ಹೊರ ನಡೆದರು. ಎಸ್, ಮೂಲ ನಿವಾಸಿಗಳಿಗೂ ವಲಸಿಗರಿಗೂ ಮಧ್ಯದ ಜಗಳ ಮಂಡ್ಯ ಬಿಜೆಪಿಯಲ್ಲಿ ನಡೆದಿರುವಂಥದ್ದು. ಒಂದು ವೇಳೆ ಈ ಅಭ್ಯರ್ಥಿಗಳ ಪರವಾಗಿ ನಾವು ಕೆಲಸ ಮಾಡಬೇಕು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೆ ಆದರೆ ಅವರು ಭಗವದ್ಗೀತೆಯ ಮೇಲೆ ಕೈಯಿಟ್ಟು ಪ್ರಮಾಣ ಮಾಡಲಿ, ನಾನು ಬಿಜೆಪಿ ತೊರೆದು ಹೋಗೋದಿಲ್ಲ ಅಂತ ಆ ನಂತರ ಕೆಲಸ ಮಾಡ್ತೀವಿ ಅನ್ನುವಂಥದ್ದು ಕಾರ್ಯಕರ್ತರ, ಅದರಲ್ಲೂ ಮೂಲ ಬಿಜೆಪಿ ಕಾರ್ಯಕರ್ತರ ಆಶಯ ಆಗಿದ್ದಂಥದ್ದು. ಇನ್ನು ಮುಂದಿನ ಸುದ್ದಿಗೆ ಹೋಗ್ತಾ ಇದ್ದೀನಿ. ಬೆಂಗಳೂರಿನ HSR ಲೇಔಟ್ನಲ್ಲಿ ಒಂದು ಶೂಟೌಟ್ ನಡೆದಿರುವಂಥದ್ದು. ಸೆಕ್ಯೂರಿಟಿ ಗಾರ್ಡ್ ಒಬ್ಬ ಗುಂಡಿಗೆ ಬಲಿಯಾಗಿದ್ದಾನೆ. 29 ವರ್ಷದ ಮಧ್ಯಪ್ರದೇಶದ ಹರೀಂದರ್ ಅನ್ನುವಂಥ ಈ ಸೆಕ್ಯೂರಿಟಿ ಗಾರ್ಡ್ ಗುಂಡಿಗೆ ಬಲಿಯಾಗಿರುವಂಥವನು. ಬೆಳ್ಳಂದೂರು ಕ್ರಾಸ್ ಹತ್ತಿರದ ಚೋಳನಕೆರೆಯಲ್ಲಿ ಈ ಘಟನೆ ನಡೆದಿದೆ. ಶೆಡ್ ಒಂದರಲ್ಲಿ ನಿನ್ನೆ ರಾತ್ರಿ ಸ್ನೇಹಿತರ ಜೊತೆ ಮಲಗಿದ್ದ ಹರೀಂದರ್ ಸಿಂಗ್ ಗುಂಡಿಗೆ ಬಲಿಯಾಗಿದ್ದಾನೆ. ಕಳೆದ 3 ದಿನಗಳ ಹಿಂದೆಯಷ್ಟೇ ಈತನ ಪತ್ನಿ ಮಗುವಿಗೆ ಜನ್ಮ ಕೊಟ್ಟಿದ್ಲು. ಆ ಮಗುವನ್ನು ನೋಡೋ ಉತ್ಸಾಹದಲ್ಲಿದ್ದಂಥ ಹರೀಂದರ್ ಸಿಂಗ್ಗೆ ವಿಧಿ ಕರೆಸಿಕೊಂಡಿದೆ. HSR ಲೇಔಟ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಸ್ನೇಹಿತರನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. तो हम लोग तो दूसरा रूम में रहता है, इधर में रहता है। सिक्योरिटी को फोन किया तो सिक्योरिटी हम लोग का जो सुपरवाइजर है, सुपरवाइजर ने फोन किया उधर में कॉलोनी में कुछ हंगामा हुआ है। तो हम लोग देखा कुछ नहीं हुआ। तो गनमैन का रूम में जब गया उसका बाद में 3 आदमी घुसा था। तो वो लोग को पूछा क्या हुआ इधर में, वो आदमी को कौन मारा, बोला हम लोग नहीं मारा। तो वही रूम में कौन रहता है, और 2 आदमी था, भाग गया, हम लोग इधर में। तो तुम लोग है तो वो कैसे मर गया, वो लोग को पूछा तो वो लोग बोलते हैं हम लोग नहीं मारा। ಎಸ್, ಈ ಶೂಟೌಟ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನ್ಯೂಸ್ ಡೆಸ್ಕ್ನಿಂದ ಕ್ರೈಮ್ ರಿಪೋರ್ಟರ್ ರವಿ ನೇರ ಸಂಪರ್ಕದಲ್ಲಿದ್ದಾರೆ.
ರವಿ, ಏನಿದು ಘಟನೆ? 29 ವರ್ಷದ ಸೆಕ್ಯೂರಿಟಿ ಗಾರ್ಡ್ನನ್ನು ಆತ ಮಲಗಿದ್ದ ಶೆಡ್ನಲ್ಲೇ ಗುಂಡು ಹೊಡೆದು ಕೊಂದಿರುವಂಥದ್ದು. ಈ ಉಳಿದಂಥ ಸ್ನೇಹಿತರು ಜೊತೆಗಿದ್ರು, ಅವ್ರು ಯಾರ್ದಾರು ಹತ್ರ ಗನ್ ಇತ್ತ? ಹೆಚ್ಚಿನ ಮಾಹಿತಿ ಏನಿದೆ ಇದ್ರ ಬಗ್ಗೆ? ಖಂಡಿತವಾಗಿ ಅಜಿತ್, ಅಂದರೆ ಮುಖ್ಯವಾಗಿ ಉತ್ತರ ಭಾರತದಲ್ಲಿ ಏನೆಂದರೆ ಸಾಕಷ್ಟು ವಲಸಿಗರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಬೆಂಗಳೂರಿನಲ್ಲಿ ಸೆಕ್ಯೂರಿಟಿ ಗಾರ್ಡ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬೇಗ ಕೆಲಸ ಸಿಗೋ ಕಾರಣಕ್ಕೋಸ್ಕರ ಉತ್ತರ ಭಾರತದ ಸಾಕಷ್ಟು ಜನ ಪ್ರತಿನಿತ್ಯ ಬೆಂಗಳೂರು ಬರ್ತಾರೆ. ಅಂಥದ್ರಲ್ಲಿ ಕಳೆದ ವರ್ಷ ಬಂದಂಥ ಅರವಿಂದರ್ ಸಿಂಗ್ ಏನಿದ್ದಾರೆ 29 ವರ್ಷದ ವ್ಯಕ್ತಿ, ಆತ ಕೂಡ ಆತ ಬೆಂಗಳೂರಿನ ಸೆಕ್ಯೂರಿಟೀಸ್ ಅನ್ನೋ ಒಂದು ಏಜೆನ್ಸಿ ಕಂಪ್ನಿಯಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡಾಗಿ ಕೆಲಸ ಮಾಡ್ತಾನೆ. ಜೊತೆಗೆ ಆತನದೇ ಒಂದು ರಿವಾಲ್ವರ್ ಕೂಡ, ಲೈಸೆನ್ಸ್ಡ್ ರಿವಾಲ್ವರ್ ಕೂಡ ಇರುತ್ತೆ. ಈ ನೆಲೆಯಲ್ಲಿ ಲೈಸೆನ್ಸ್ಡ್ ಯಾರು ಹೊಂದಿರ್ತಾರೋ ಅವ್ರಿಗೆ ಆದಷ್ಟು ಬೇಗ ಮತ್ತು ಹೆಚ್ಚಿನ ಸಂಬಳವನ್ನು ಕೂಡ ಕೊಟ್ಟು ಸೆಕ್ಯೂರಿಟಿ ಏಜೆನ್ಸಿಗಳು ನೇಮಕ ಮಾಡ್ಕೊತಾರೆ. ಈ ನೆಲೆಯಲ್ಲಿ ಆತ ಕಳೆದ 1 ವರ್ಷದಿಂದ ಸೆಕ್ಯೂರಿಟೀಸ್ ಅನ್ನೋ ಒಂದು ಕಂಪ್ನಿಯಲ್ಲಿ ಕೂಡ ಕೆಲಸ ಮಾಡ್ತಿದ್ದ. ಬೆಳ್ಳಂದೂರು ಕ್ರಾಸ್ನಲ್ಲಿ ನಿನ್ನೆ ಮಧ್ಯಾಹ್ನ ಅವರ ಸ್ನೇಹಿತರು ಏನಿದ್ದಾರೆ ಅವರು 5 ಜನ ಕೂಡ ಒಂದು ಪಾರ್ಟಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಕಳೆದ 3 ದಿವಸಗಳ ಹಿಂದಷ್ಟೇ ಅರವಿಂದರ್ ಸಿಂಗ್ನ ಪತ್ನಿಗೆ ಒಂದು ಮಗು ಕೂಡ ಜನ್ಮ ಕೊಟ್ಟಿದ್ದು. ಈ ನೆಲೆಯಲ್ಲಿ ಆತನೇ ಒಂದು ಪಾರ್ಟಿ ಕೊಟ್ಟಿದ್ದ ಅನ್ನೊಂದು ವಿಷಯ ಕೂಡ ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ. ರಾತ್ರಿ ಏನಾಯಿತು ವಿಷಯ, ಏನು ಗಲಾಟೆ ನಡೀತಾ ಗೊತ್ತಿಲ್ಲ. ಕಳೆದ ರಾತ್ರಿ ಸುಮಾರು 11 ಗಂಟೆ ಸಂದರ್ಭದಲ್ಲಿ ಆ ಒಂದು ಶೆಡ್ಡಿಂದ ಒಂದು ಗುಂಡಿನ ಸದ್ದು ಕೇಳುತ್ತೆ. ಅದಾದಮೇಲೆ ಅವರು ಸ್ಥಳೀಕರಲ್ಲಿ ಎಲ್ಲರೂ ಕೂಡ ಹೋಗಿ ನೋಡಿದಾಗ ಅಲ್ಲಿ ಅರವಿಂದರ್ ಸಿಂಗ್ನ ಎದೆಗೆ ಒಂದು ಗುಂಡು ತಾಗಿತ್ತು. ಈ ಸದ್ಯದಲ್ಲೇ ಪೊಲೀಸರು ಕೂಡ ಹತ್ತಿರಕ್ಕೆ ಬಂದಿರೋ ನೆಲೆಯಲ್ಲಿ ಎಲ್ಲರೂ ಕೂಡ ಹತ್ತಿರದ ಆಸ್ಪತ್ರೆಗೆ ದಾಖಲಿಸ್ತಾರೆ. ಆ ಒಂದು ಹೊತ್ತಲ್ಲಿ ಈಗಾಗಲೇ ಅರವಿಂದರ್ ಸಿಂಗ್ ಮೃತಪಟ್ಟಿದ್ದಾನೆ ಅನ್ನೋ ಒಂದು ವಿಷಯ ಕಂಚಿತ ಹೋಗುತ್ತೆ. ಅದಾದಮೇಲೆ HSR ಪೊಲೀಸರು ಕೂಡ ಒಂದು ಪ್ರಕರಣ ದಾಖಲಿಸಿ ಅವರ ಸ್ನೇಹಿತರು ಯಾರಿದ್ರು ಆ ಪೈಕಿ ಇಬ್ಬರು ಕೂಡ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಯಾರು ಒಟ್ಟು 5 ಜನ ಇದ್ರು, ಆ ಪೈಕಿ ಇಬ್ಬರು ಕೂಡ ಪರಾರಿಯಾಗಿದ್ದಾರೆ. ಬಹುಶಃ ಅವರೇ ಈ ಒಂದು ಗುಂಡು ಆರಿಸಿ ಪರಾರಿಯಾಗಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ HSR ತನಿಖೆ ನಡೆಸ್ತಾ ಇದ್ದಾರೆ. ಅಜಿತ್, ಎಸ್, ಧನ್ಯವಾದ ರವಿ ನಿಮ್ಮ ಎಲ್ಲ ಮಾಹಿತಿಗಾಗಿ. ಮೇಲ್ನೋಟಕ್ಕೆ ಬಹುಶಃ ಕೂಡಿದ ನಶೆಯಲ್ಲಿ ಸ್ನೇಹಿತರು ಗಲಾಟೆ ಮಾಡಿಕೊಂಡು ಹರೀಂದರ್ ಸಿಂಗ್ನ ರಿವಾಲ್ವರನ್ನು ತೆಗೆದು ಆತನಿಗೆ ಶೂಟ್ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ. ಆದರೆ ತುಂಬ ಗಂಭೀರವಾದಂಥ ಪ್ರಕರಣ ಆದರೂ ಕೂಡ ಪೊಲೀಸರು ಬಹುಶಃ ಸದ್ಯದ ಸ್ಥಿತಿಯನ್ನು ನೋಡಿದ್ರೆ ತುಂಬ ಬೇಗ ಈ ಪ್ರಕರಣವನ್ನು ಪತ್ತೆ ಹಚ್ಚಿ ಆರೋಪಿಗಳನ್ನು ಅರೆಸ್ಟ್ ಮಾಡ್ತಾರೆ. ಆರೋಪಿಗಳು ಅರೆಸ್ಟ್ ಆದ ನಂತರ ಅಷ್ಟೇ ನಿಜವಾದ ಕಾರಣ ಗೊತ್ತಾಗುತ್ತೆ. ಹಾಟ್ ನ್ಯೂಸ್ನಲ್ಲಿ ಮೊದಲನೇ ಸಣ್ಣ ಬ್ರೇಕ್ನ ಸಮಯ. ಬ್ರೇಕ್ ಆದಮೇಲೆ ನಿನ್ನೆಯಷ್ಟೇ BMTC ಬಸ್ ಡ್ರೈವರ್ ಒಬ್ಬ ಉತ್ತರ ಭಾರತದ ಅಮಾಯಕ ಯುವತಿಯ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನಿಸಿದ್ದ. ಅದಕ್ಕೆ ಸಂಬಂಧಪಟ್ಟಂತಹ 2 ಫಾಲೋ ಅಪ್ ಸ್ಟೋರಿಗಳನ್ನು ಕೊಡ್ತೀವಿ.